Hi guys, welcome back to Namita Shetty YouTube channel. ತುಂಬಾ ಜನ ನನ್ನ ಹತ್ರ ಕೇಳ್ತಿದ್ದೀನಿ. ಫೈನಲಿ ನಾನು ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಜಾನು ಮನೆದು. ಸೊ ಬನ್ನಿ, ಮನೆ ಹೆಂಗಿದೆ ಏನು ಎತ್ತ ಅಂತ ನಿಮ್ಗೆಲ್ಲ ಪಿನ್ ಟು ಪಿನ್ ಡೀಟೇಲ್ ಆಗಿ ಇವತ್ತು ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ಹೋಮ್ ಟೂರ್. ಬನ್ನಿ ಹೋಗೋಣ ಒಳಗಡೆ. ನೋಡಿ ನಮ್ಮನ್ನ ವೆಲ್ಕಮ್ ಮಾಡಕ್ ಯಾರಿದ್ದಾರೆ ಅಂತ. ಬನ್ನಿ 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 ಗಾಯ್ಸ್, ಇವತ್ತು ನಾವು ನೋಡಿ 7 ಮನೆ ಹೋಮ್ ಟೂರ್ ಮಾಡ್ತದ. ಸೊ ಬನ್ನಿ ಪಟ ಅಂತ ಮನೆ ಹೆಂಗಿದೆ ಅಂತ ನೋಡ್ಕೊಂಡ್ ಬರೋಣ. ಗಾಯ್ಸ್, ಈಗ ನಾವು ಫೈನಲಿ ಜಾನು ಮನೆ ಒಳಗಡೆ ಬಂದಿದ್ದೀವಿ. ಈಗ ಜಾನು ಹತ್ರ ಕೇಳೋಣ ಫಸ್ಟ್ ಎಲ್ಲಿಂದ ಹೋಮ್ ಟೂರ್ ನ ಸ್ಟಾರ್ಟ್ ಮಾಡೋದಂತ. ಸೊ ಜಾನು ಹೇಳಿ, ಎಲ್ಲಿಂದ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ? ಹಾಲ್ ಇಂದ ಮಾಡೋಣ ಅಂತ ಹೇಳಿದ. ಸೊ ಬನ್ನಿ ಹಾಲ್ ಹೆಂಗಿದೆ ಇವ್ರದ್ದು ಅಂತ ತೋರಿಸ್ತೀನಿ. ಪಟ ಅಂತ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ನಮ್ ಗೆಸ್ಟ್ ಗಳು ಬಂದು ಕೂತಿದ್ದಾರೆ ಇವತ್ತು. 1 2 3 ದಂಡಪಿಂಡಗಳು. என்னை வச்சு ஒன்னும் காமெடி கிமெடி பண்ணலையே. ಕೋಪ ನಿಂಗೆ ಗೊತ್ತಿಲ್ಲ ಏನೇನೋ ಇದೆ. ಈ ಎಕ್ಸ್ಪ್ರೆಷನ್ಗೋಸ್ಕರ ಹೇಳಿದ್ವಿ, ಇವಾಗ ಅಷ್ಟೇ ಜಗಳಾಡೋದು ಈ ವರ್ಡ್ಗೋಸ್ಕರ. ಸೊ ಈಗ ಬನ್ನಿ ಬಾಲ್ಕನಿಯಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬರೋಣ. ಬನ್ನಿ ಈಗ ನಾವು ಫಸ್ಟ್ ಜಾನು ಮನೆ ಬಾಲ್ಕನಿ ನೋಡೋಣ. ಸೊ ಗೈಸ್ ಬನ್ನಿ ತುಳಸಿ ಕಟ್ಟೆ ತೋರಿಸ್ತೀನಿ. ಫಸ್ಟ್ ಮನೆಗೆ ಎಂಟ್ರ ತಕ್ಷಣ ತುಳಸಿ ಕಟ್ಟೆ. ಸೊ ಬನ್ನಿ ತುಳಸಿ ಕಟ್ಟೆನ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೀವು ನೋಡ್ಬೋದು, ನಾವೀಗ ಬಾಲ್ಕನಿಯಲ್ಲಿ ತುಳಸಿ ಕಟ್ಟೆನ ಇಟ್ಟಿದೀವಿ. ಸೊ ಇದು ಬಾಲ್ಕನಿ, ನೀವೇ ನೋಡ್ಬೋದು ಯಾವ ತರ ಇದೆ ಅಂತ. ಸೊ ಬಾಲ್ಕನಿದು ನಾನು ಒಂದು ವಿಡಿಯೋ ಹಾಕ್ತೀನಿ, ಪಟ್ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಬನ್ನಿ ಈಗ ಬಾಲ್ಕನಿ ಮುಗೀತಲ್ವ. ಸೊ ಗೈಸ್ ಇದು ಹಾಲ್. ಫಸ್ಟ್ ನೀವು ನೋಡಿದ್ರಿ ಆಲ್ರೆಡಿ ಬಾಲ್ಕನಿ. ಇದು ಬಾಲ್ಕನಿ. ಇಲ್ಲಿ ಒಂದು ಲೈಟ್ ಹಾಕಿದ್ದಾರೆ. ಹಾಗೆ ಇಲ್ಲಿ 2 ಸ್ಕ್ರೀನ್ ಇದೆ, ಇಲ್ಲೊಂದು ಮತ್ತೆ ಹಿಂದೆಗಡೆ ಒಂದು ಸ್ಕ್ರೀನ್. ಇದು ಇಲ್ಲಿ ವೈಫೈ ಕನೆಕ್ಷನ್ಸ್ ಎಲ್ಲ ಇವಳು ನೋಡಿ ಗೈಸ್. ಸೊ ಡೋರ್ ಹಾಕೊಂಡ್ಬಿಡೋಣ. ಹಾಗೆ ಇಲ್ಲಿ ಈ ತರ ಫುಲ್ ಲಾಂಗ್ ಕರ್ಟನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ಏನಾದ್ರು ಫೋಟೋ ಗಿಟ ಶೂಟ್ ಮಾಡ್ಸೋದು ಈ ತರ ಕ್ಲೋಸ್ ಮಾಡ್ಕೊಂಡು. ಗೈಸ್ ಈಗ ಜಾನು ಅವಳು ಆಟಾಡಕ್ ಹೋಗ್ತಾಳಂತ. ಅವಳು ಆಟಾಡೋ ಟೈಮ್ ಆಗಿದೆ ಅಂತೆ. ಎಲ್ಲಿಗೆ ಹೋಗ್ತಿದ್ಯಾ? ಸರಿ ಹೋಗು, ಬಾಯ್ ಬಾಯ್. ಇವಳನ್ನ ತೋರಿಸಿ ಏನೇನೋ ಮಾಡಿ ಈಗ ಮಾಡಿ. ಓಕೆ ಗೈಸ್, ಈಗ ನೀವು ನೋಡಿದ್ರಿ ಇಲ್ಲಿ ಕರ್ಟನ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಇಲ್ಲೂ ಒಂದು ಲೈಟ್ ಇದೆ, ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಏನಂದ್ರೆ ಹಾಗೆ ಈಗ ಬನ್ನಿ ಇಲ್ಲಿ ವಾಲ್ ಪೇಪರ್ ಹಾಕಿದ್ದಾರೆ. ನೀವೇ ನೋಡ್ಬೋದು, ಈ ತರ ಫ್ರೇಮ್ಸ್ ನ ಕೊಟ್ಟು ಇದ್ರೊಳಗಡೆ ವಾಲ್ ಪೇಪರ್ ಹಾಕಿದ್ದಾರೆ. ಈ ಸೈಡ್ ಅಲ್ಲಿ ಬರುತ್ತೆ. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ವಿಂಡೋ ಸ್ಕ್ರೀನ್, ಹಾಗೆ ಇಲ್ಲಿ ಸೋಫಾ ಇದೆ. ಸೋಫಾ ಮೇಲೆ ನೋಡ್ಬೋದು ನೀವು ಎಷ್ಟು ಮಹಾನ್ ವ್ಯಕ್ತಿಗಳು ಕೂತಿದ್ದಾರೆ ಅಂತ. ಸೊ ಬನ್ನಿ ಈಗ ಸೋಫಾ ಮುಗಿಸಿದ್ರೆ ಹಿಂಗೆ ಆದ್ರೆ ಇಲ್ಲೊಂದು ಟಿಪಾ ಇದೆ ಸೋಫಾ ಎದುರುಗಡೆ. ಅದ್ರ ಕೆಳಗಡೆ ಒಂದು ಮ್ಯಾಟ್, ಕಾರ್ಪೆಟ್ ಇದೆ. ಗೈಸ್ ಇವ್ರು ತಿಂತಾರೆ ಈಗ. ಗೈಸ್ ಈಗ ನನ್ನ ಹತ್ರ ಈಗ ನನಗೆ ಪ್ರಾಪರ್ ಆಗಿ ಹೋಮ್ ಟೂರ್ ಮಾಡಕ್ ಬಿಡ್ತಾ ಇಲ್ಲ ಅವ್ರು. ಓಕೆ ಈಗ ನೆಕ್ಸ್ಟ್ ಹೋಮ್ ಟೂರ್. ಇನ್ನೇನು ಇಂಗ್ಲಿಷ್ ಬರಲ್ಲ ಗೈಸ್. ಸೊ ಈಗ ನೋಡ್ಬೋದು ಇದು ಡೋರ್ ಹೆಂಗಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡೋರ್. ಇಲ್ಲಿ ಒಂದು ಕಳಶ ಇದೆ. ಹಾಗೆ ಇದೆಲ್ಲ ಡೋರ್, ನಾರ್ಮಲ್ ಡೋರ್ ಹೆಂಗಿರುತ್ತೆ ಆ ತರ ಇದೆ. ಸೊ ನೆಕ್ಸ್ಟ್ ಡೋರ್ದು ಮುಗಿಸಿದ್ರೆ ನಿಮ್ಗೆ ಇಲ್ಲೊಂದು ಗೈಸ್ ನೀವೇ ನೋಡ್ಬೋದು ಈ ವಾಲ್ ಪೇಪರ್ ಎಷ್ಟು ಚೆನ್ನಾಗಿದೆ. ಗೃಹ ಪ್ರವೇಶ ದಿನ ಅಂತೂ ಎಲ್ಲರೂ ಫೋಟೋಸ್ ಬಂದು ಇಲ್ಲೇ ತಗೊಂತಿದ್ರು. ಇಲ್ಲಿ ಕೃಷ್ಣನ್ ವಾಲ್ ಪೇಪರ್ ಹಾಕಿದ್ದಾರೆ. ಇಲ್ಲಿ ದೇವ್ರ ಮನೆ ಪಕ್ಕದಲ್ಲೇ ಇದು ವಾಲ್ ಪೇಪರ್ ಬರುತ್ತೆ. ಸೊ ಇದು ಹಾಲ್. ಈ ಕಡೆ ಸೈಡ್ ಮುಗೀತು. ಸೊ ಈ ಕಡೆ ಸೈಡ್ ಬಂದ್ರೆ ನಿಮ್ಗೆ ಹಾಲ್ ಅಂತ ಹೇಳ್ಬೋದು. ಈ ಕಡೆ ಹ್ಯಾಂಡ್ ಬೇಷನ್ ಇದೆ. ಇಲ್ಲಿ ನೋಡಿ ಈ ತರದ್ರದ್ದು ಲೈಟ್, ಹಿಂದೆಗಡೆಯಿಂದ ಲೈಟ್ ಬರುತ್ತೆ. ಹಾಗೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವೇ ಎಷ್ಟು ಚಂದ ಕಾಣಿಸ್ತಾ ಇದ್ದೀನಿ ನಾನಂತ. ಸೊ ಹಾಗೆ ಇಲ್ಲಿ ಟ್ಯಾಪ್, ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ. ಹಾಗೆ ಇದಿಷ್ಟು ಹ್ಯಾಂಡ್ ವಾಶ್ ಬೇಸಿನ್. ಸೊ ಈ ಕಡೆಗೆ ಬಂದ್ರೆ ಮೇನ್ ಆಗಿ ಲುಕ್ ಬಂದಿರೋದು ಈ ಹಾಲ್ಗೆ ಟಿವಿ ಯೂನಿಟ್ ಇಂದ. ಸೊ ಬನ್ನಿ ಟಿವಿ ಯೂನಿಟ್ ಹೆಂಗಿದೆ ಅಂತ ನೋಡ್ಕೊಂಡ್ ಬರೋಣ. ಸೊ ಇದಿಷ್ಟು ಈಗ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಹಾಗೆ ಇದನ್ನ ಓಪನ್ ಮಾಡಿದ್ರೆ ಕೂಡ ನೀವು ನೋಡ್ಬೋದು ಇದ್ರೊಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಇಂಟೀರಿಯರ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಯಾರು ಮಾಡ್ಕೊಟ್ಟಿದ್ದಾರೆ ಅವ್ರ ಹೆಸರೆಲ್ಲ ಬೇಡ ಬಿಡಿ. ಇದು ನೋಡಿ ಈ ತರ ಫಿನಿಶಿಂಗ್, ಒಂಥರ ಗ್ಲಾಸ್. ಈ ಕಡೆಯಿಂದ ನೋಡೋಕೆ ಸ್ಟ್ರೇಟ್ ಆಗಿದೆ, ಬಟ್ ಈ ಕಡೆಯಿಂದ ನೀವು ನೋಡಿದ್ರೆ ಅದೊಂಥರ ಗ್ಲಾಸ್ ಡಿಫ್ರೆಂಟ್ ಆಗಿ ಬರುತ್ತೆ. ಹಿಂಗೆ ನೀವು ಫೀಲ್ ಮಾಡ್ಕೋಬಹುದು ಅದನ್ನ ಟಚ್ ಮಾಡಿದ್ರೆ. ಸೊ ದಟ್ ಈ ತರ ಗ್ಲಾಸ್ ಲುಕ್ ಬರುತ್ತೆ ಅಂತ. ಸೊ ಈ ಕಡೆಯಿಂದ ಮುಗಿಸ್ಕೊಂಡು ಈ ಕಡೆ ಹೋದ್ರೆ ಫುಲ್ ಟಿವಿ ಯೂನಿಟ್ ನೋಡ್ಬೋದು ನೀವು ಹೆಂಗಿದೆ ಅಂತ.
ಇದು ಬಂದು LG ಟಿವಿ 75 ಇಂಚಸ್ ಇದೆ. ಹಾಗೆ ಅದರದೇ ಆದ ಒಂದು ಹೋಮ್ ಥಿಯೇಟರ್ ಏನಂತ ಸೌಂಡ್ ಬಾರ್ ಎಲ್ಲ ಇದೆ. ಸೊ ಇದಿಷ್ಟು ಟಿವಿ ಯೂನಿಟ್ ಆಗಿರುತ್ತೆ. ಇದಿಷ್ಟಕ್ಕೂ ಇಂಟೀರಿಯರ್ಸ್ ಅವರೇ ಮಾಡಿರೋದು ಇದೆಲ್ಲ. ಹಾಗೆ ನೀವು ನೋಡಿದ್ರೆ ಈ ಟಿವಿ ಯೂನಿಟ್ ಕೆಳಗಡೆ ಒಂದಿಷ್ಟು ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ. ಸೊ ಇದಿಷ್ಟು ಹಾಲ್ ಆಗಿರುತ್ತೆ. ಇಷ್ಟೇ ಗೈಸ್. ಸೊ ಇದ್ರದ್ದು ವಿಡಿಯೋನ ನನಗೆ ಅಟ್ಯಾಚ್ ಮಾಡ್ತೀನಿ, ಪಟ್ಟಂತ ಹೋಗಿ ನೋಡ್ಕೊಂಡು ಬನ್ನಿ. ನೀವೀಗ ಹಾಲ್ ಹೆಂಗಿತ್ತು ಅಂತ ನೋಡ್ಕೊಂಡ್ ಬರ್ರಿ. ಈಗ ಬನ್ನಿ ದೇವ್ರ ಮನೆ ಹೆಂಗಿದೆ ಅಂತ ನೋಡೋಣ. ನೀವೇ ನೋಡ್ಬೋದು ಆಚೆಯಿಂದ ಎಷ್ಟು ಲುಕ್ ಆಗಿ ಕಾಣಿಸ್ತದೆ. ಒಳ್ಳೆ ಟೆಂಪಲ್ ತರಾನೇ ಫೀಲ್ ಕೊಡ್ತಾ ಇದೆ. ಈ ಕಡೆ ಈ ತರ ವುಡ್ ವರ್ಕ್ ಮಾಡಿ ಮಧ್ಯದಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಒಳಗಡೆ ಹೆಂಗಿದೆ ಅಂತ ನೋಡ್ಬೋದು. ನೀವು ಆಕ್ಚುಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಟೆಂಪಲ್ ತರ ಫೀಲ್ ಹೆಂಗ್ ಬರ್ತಿದೆ ಅಂತ. ಅಲ್ಲಿ ಮೇಲೆ ನೋಡಿದ್ರೆ ನೀವು ನೋಡ್ಬೋದು ಈ ತರ ಗೋಪುರ ತರ ಕೊಟ್ಟಿದ್ದಾರೆ ಮೇಲೆಗಡೆ. ನೀವೇ ನೋಡ್ಬೋದು ಈ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬನ್ನಿ ಈಗ ನೋಡ್ಬೋದು ಭತ್ತದ ತೋರಣ ಕೂಡ ಹಾಕಿದೆ ದೇವ್ರ ಮನೆಗೆ. ಎಷ್ಟು ಲುಕ್ ಆಗಿ ಕಾಣಿಸ್ತಿದೆ, ರಿಚ್ ಲುಕ್ ಆಗಿ ಕಾಣಿಸ್ತಿದೆ. ಹಾಗೆ ಈ ವರ್ಕ್ ಫಿನಿಶಿಂಗ್ ನೋಡಿ ಎಷ್ಟು ಚಂದ ಬಂದಿದೆ ಅಂತ. ಹಾಗೆ ಇಲ್ಲಿ 3 ಗಂಟೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗ ಫಸ್ಟ್ ದೇವ್ರ ಮನೆ ಒಳಗೆ ಹೋಗೋಣ ಬನ್ನಿ. ಈ ತರ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಗ್ಲಾಸ್ ಡೋರ್ಗೆ ಈ ತರ ಫ್ರೇಮ್ ಬಂದ್ಬಿಟ್ಟು ವುಡ್ ಅಲ್ಲಿ ಮಾಡಿದ್ದಾರೆ. ಸೊ ಒಳಗಡೆ ಹೋಗಿ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಈಗ ಒಳಗ್ ಬಂದ್ರೆ ನೀವೇ ನೋಡ್ಬೋದು ಹೆಂಗ್ ಕಾಣಿಸ್ತಿದೆ ದೇವ್ರ ಮನೆ ಅಂತ. ಇಲ್ಲಿ ಬಂದ್ರೆ ಮೇಲೆಗಡೆ ಒಂದು ಜೂಮರ್ ತರ ಕೊಟ್ಟಿದ್ದಾರೆ. ಚಿಕ್ಕದಾಗಿ ದೇವ್ರ ಮನೆಗೆ ಕಲರ್ ಕಲರ್ ಲೈಟ್ಸ್ ಬರುವಂತದ್ದು. ಹಾಗೆ ಕೆಳಗಡೆ ಬಂದ್ರೆ ನಮ್ ಬ್ರಹ್ಮಲಿಂಗೇಶ್ವರ ಫೋಟೋ ಇದೆ. ಹಾಗೆ ಕೆಳಗಡೆ ಇನ್ನ 2 ಫೋಟೋಗಳಿಟ್ಟು ದೇವ್ರ ಮನೆನ ಸೆಟ್ ಮಾಡಿದ್ದಾರೆ. ಸೊ ಇಷ್ಟೇ ಗೈಸ್, ದೇವ್ರ ಮನೆ ಏನ್ ಜಾಸ್ತಿ ಟೋರ್ ಇಲ್ಲ, ಇಷ್ಟು ಸಿಂಪಲ್ ಆಗಿ ದೇವ್ರ ಮನೆ ಜೋಡಿಸ್ಕೊಂಡಿದ್ವಿ. ಸೊ ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ದೇವ್ರ ಮನೆ ಹೆಂಗಿದೆ ಅಂತ ಒಂದು ಸ್ಮಾಲ್ ಕ್ಲಿಪ್ ನೋಡ್ಕೊಂಡು ಬನ್ನಿ. ಹಾಯ್ ಗಾಯ್ಸ್, ಈಗ ನೀವು ನೋಡಿದ್ರಿ ದೇವ್ರ ಮನೆ ಹೆಂಗಿತ್ತು ಅಂತ. ಈಗ ಬನ್ನಿ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ. ಕಿಚನ್ ಹೋಗೋಕ್ ಮುಂಚೆ ಹೆಂಗಿದೆ ಅಂತ ನೋಡ್ಬೋದು. ಇಲ್ಲೆಲ್ಲ ಫುಲ್ ಇದನ್ನ ಸನ್ಮೈಕೋ ಏನೋ ಅಂತಾರ ಅದ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಎಂಟ್ರಿ ಕೊಟ್ರೆ ಇಲ್ಲಿ ಒಂದು ವುಡ್ ಡೋರ್ ತರ ಏನಂತಾರ ಅದನ್ನ ಆರ್ಚ್ ತರ ಮಾಡಿದ್ದಾರೆ ವುಡ್ ಅಲ್ಲಿ. ಅದು ಒಳಗಡೆ ಬಂದ್ರೆ ನಿಮ್ಗೆ ಕಿಚನ್ ಸಿಗತ್ತೆ. ಸೊ ಬನ್ನಿ ಹೋಗೋಣ. ಸೊ ಈಗ ಒಳಗಡೆ ಬಂದ ತಕ್ಷಣ ಫಸ್ಟ್ ನಿಮ್ಗೆ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ಒಂದು ವಾಟರ್ ಫಿಲ್ಟರ್ ಇಟ್ಟಿದೀವಿ. ಹಾಗೆ ಅದ್ರ ಕೆಳಗಡೆ ನಿಮ್ಗೆ ವಾಶ್ ಬೇಷನ್ ಸಿಂಕ್ ಬರುತ್ತೆ. ಹಾಗೆ ಇದ್ರ ಒಳಗಡೆ ನೋಡಿದ್ರೆ ಗ್ಲಾಸ್ ದೆಲ್ಲ ಜೋಡಿಸಿಟ್ಟಿದೀವಿ. ನೋಡ್ಬೋದು ನೀವೇ. ಮೊನ್ನೆ ನೀವು ಕಿಚನ್ ಸೆಟ್ ಆಫ್ ವ್ಲಾಗ್ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನ್ ಜೋಡಿಸಿದ್ವಿ ನಾವು ಅಂತ. ಸೊ ಇದು ಕಿಚನ್ ಎಲ್ಲ ಗ್ಲಾಸ್ ಜೋಡಿಸಿದ್ವಿ. ಹಾಗೆ ಈ ಕಡೆ ಬಂದ್ರೆ ನಿಮ್ಗೆ ಒಂದು ಚುಮ್ನಿ ಬರುತ್ತೆ. ಇದು ನೋಡಿ ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಹಿಂಗ್ ಮಾಡಿದ್ರೆ ಆನ್ ಆಗುತ್ತೆ, ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ ಇದು ಬರೀ ಲೈಟ್ ಬೇಕಂದ್ರೆ ನಾನು ಇದ್ರ ಲೈಟ್ ಹಾಕೋಬಹುದು. ಇಲ್ಲಿ ನೋಡಿ, ಇಲ್ಲಿ 4 ಒಲೆದು ಬರ್ನಾಲ್ ಇಟ್ಟಿದೀವಿ. ಗ್ಯಾಸ್ ಸ್ಟವ್ 4 ಒಲೆದು. ಇದು ನೋಡಿ ನಿಮ್ಗೆ ತೋರಿಸ್ತೀನಿ ಹೆಂಗ್ ಆನ್ ಆಗತ್ತೆ ಅಂತ. ನೋಡಿ ಗೈಸ್ ಹೆಂಗ್ ಟಕ್ 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 ಅಂತ ಆಯ್ತು. ನಿಮ್ಗೆ ಲೈಟ್ರೇ ಬೇಡ, ಹಂಗೆ ಆನ್ ಮಾಡ್ಕೋಬಹುದು. ಇದನ್ನ ಆಫ್ ಮಾಡೋಕೆ ಅಷ್ಟೇ ಈಸಿಯಾಗಿ ಆಫ್ ಮಾಡ್ಬೋದು. ಸೊ ಇಲ್ಲಿ 4 ಒಲೆ ಬರ್ನಾಲ್ ಇದೆ. ಸೊ ನೆಕ್ಸ್ಟ್ ಬಂದ್ರೆ ಈ ಕಡೆ ಸೈಡ್ ಬಂದ್ರೆ ಇಲ್ಲೂ ಕೂಡ ಎಲ್ಲ ಮೊನ್ನೆ ನೋಡಿದ್ರಿ ನಿಮ್ ನನ್ನ ಹಳೆ ಬ್ಲಾಗ್ ಅಲ್ಲಿ ನೋಡಿದ್ರೆ ಇಲ್ಲೂ ಕೂಡ ನಾವು ಸ್ವಲ್ಪ ಹೊಸ ಐಟಮ್ಸ್ ಆಕ್ಸೆಸರೀಸ್ ನೆಲ್ಲ ತಂದು ಜೋಡ್ಸಿ ಇಟ್ಟಿದ್ವಿ. ಸೊ ಬನ್ನಿ ಅದ್ ಹೆಂಗಿದೆ ಅಂತ ನೋಡೋಣ. ನೀವೇ ನೋಡ್ಬೋದು ಮೊನ್ನೆ ತಂದಿದ್ ಸ್ಟೀಲ್ ಗ್ಲಾಸಸ್ ಡಬ್ಬಿಗಳಿದೆಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದೀವಿ ಅದನ್ನ ಇಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡ್ಲಿ, ರಿಚ್ ಲುಕ್ ಕೊಡ್ಲಿ ಕಿಚನ್ಗೆ ಅಂತ ಈ ತರ ಅದ್ರ ಮೇಲೆ ಪ್ರಿಂಟ್ ಆಗಿರುವಂತ ಡಬ್ಬಿಗಳನ್ನ ತಂದಿಟ್ಟಿದೀವಿ.
ಈ ಡಬ್ಬಿ ಬೇಕಾದ್ರೆ ನಿಮ್ಗೆ ವೆಸ್ಟ್ ಸೈಡ್ ಅಲ್ಲಿ ಆರಾಮಾಗಿ ಸಿಗುತ್ತೆ, ಹೋಗಿ ಬೈ ಮಾಡ್ಬೋದು ಅಲ್ಲಿಂದ. ಹಾಗೆ ಇಲ್ಲಿ ಕೆಳಗಡೆ ಕೂಡ ನೀವು ನೋಡ್ಬೋದು ಡಬ್ಬಿಗಳನ್ನ ಜೋಡಿಸಿಟ್ಟಿದೀವಿ. ಹಾಗೆ ಇದಿಷ್ಟು ಈ ಸೈಡ್ ಮುಗಿಸಿದ್ರೆ ನೆಕ್ಸ್ಟ್ ಈ ಸೈಡಿಗೆ ಬಂದ್ರೆ ಇಲ್ಲಿ ನಿಮ್ಗೆ ಒಂದಿಷ್ಟು ಕ್ರಾಕರಿ ಐಟಮ್ಸ್ ನಾವು ಜೋಡಿಸಿ ಇಟ್ಟಿರೋದು ಕಾಣಿಸುತ್ತೆ. ಇದು ಈ ತರ ಡೋರ್ ಇರುತ್ತೆ, ಅದ್ರೊಳಗಡೆ ಎಲ್ಲದನ್ನು ಜೋಡಿಸಿಟ್ಟಿದೀವಿ ನಾವು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಕಿಚನ್ ಅಲ್ಲಿ ಯುನೀಕ್ ನ್ಯೂ ಇಂಟೀರಿಯರ್ಸ್ ಅಲ್ಲಿ ಇದು ಬಂದಿರೋದು. ಸೊ ಇದನ್ನ ಹಿಂಗ್ ಓಪನ್ ಮಾಡಿದ್ರೆ ಎಲ್ಲ ಐಟಮ್ಸ್ ಏನೇನ್ ಬೇಕೋ ಎಲ್ಲ ಒಳಗಡೆ ಹಾಕಿ ಇಟ್ಬಿಡ್ಬೋದು. ಇದರಲ್ಲಿ ನಮ್ ಏರ್ ಫೇರ್ ಕೂಡ ಇಲ್ಲೇ ಇದೆ, ನೀವು ನೋಡ್ಬೋದು. ಹಾಗೆ ನಿಮ್ಗೆ ಏನೇನ್ ಬೇಡೋ ಐಟಮ್ಸ್, ಮೇನ್ ಐಟಮ್ಸ್, ಮಿಕ್ಸಿ, ಗ್ರೈಂಡರ್ ಏನ್ ಬೇಕೋ ಅದನ್ನೆಲ್ಲ ಒಳಗಡೆ ಇಟ್ಕೋಬಹುದು. ಹಾಗೆ ಇದನ್ನ ಏನಾದ್ರು ನಿಮ್ಗೆ ಬೇಡದಿರೋ ಐಟಮ್ ಬೇಕಂದ್ರೆ ಹಂಗೆ ಇಟ್ಟು ನೀವು ನೋಡ್ಬೋದು. ಇದನ್ನ ಈ ತರ ಐಟಮ್ಸ್ ಇಟ್ಕೊಂಡು ಹಾಗೆ ಇದನ್ನ ಹಿಂಗೆ ಕ್ಲೋಸ್ ಕೂಡ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ಏನಾದ್ರು ಐಟಮ್ಸ್ ಎಲ್ಲ ಇಟ್ಕೋಬೇಕಂದ್ರೆ ಗ್ರಾಸರಿ ಐಟಮ್ಸ್ ಹಂಗೆ ಹಿಂಗೆ ಎಲ್ಲ ಸ್ಟಫ್ ನ ಒಳಗಡೆ ಇಟ್ಕೊಳಕ್ಕೆ ಈ ತರ ಮಾಡ್ಸಿದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊನ್ನೆ ಎಲ್ಲ ಜೋಡಿಸಿಟ್ಟಿದ್ವಿ ನಾವಂತ. ಈ ತರ ಐಟಮ್ಸ್ ಗಳು ಏನೇನ್ ಬೇಕು ನಿಮ್ ಗ್ರಾಸರಿ ಐಟಮ್ಸ್ ಆಗಿ ಡೈಲಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಬೇಕಾದಾಗ ತಗೋಬಹುದು. ಹಾಗೆ ಇದು ನೆಕ್ಸ್ಟ್ ಹೋದ್ರೆ ನಿಮ್ಗೆ ಕಿಚನ್ ಅಲ್ಲಿ ಚಂದ ಕಾಣಿಸ್ಬೇಕು, ಇಲ್ಲಿ ಅಲ್ಲಿ ಇಲ್ಲಿ ಕಸದ ಪೊರ್ಕೆ ಬಿದ್ದಿರಬಾರ್ದು, ತುಂಬಾ ಕ್ಲೀನ್ ಆಗಿ ಕಾಣಿಸ್ಬೇಕಂದ್ರೆ ಇದು ಸಪರೇಟ್ ಆಗಿ ಒಂದ್ ಮಾಡ್ಕೊಂಡು ಅದ್ರೊಳಗಡೆ ಎಲ್ಲ ನೀವು ಇಟ್ಕೊಬಿಡ್ಬೋದು. ಐಟಮ್ ಪೊರ್ಕೆ ಆಗ್ಲಿ ಅದ್ರ ಮೊರ ಆಗ್ಲಿ ಎಲ್ಲದನ್ನ ಈ ಕಡೆ ಸೈಡ್ ಅಲ್ಲಿ ಇಟ್ಕೊಬಿಡ್ಬೋದು. ಸೊ ಇದನ್ನು ಆದ್ರೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲೊಂದು ಫ್ರಿಡ್ಜ್ ಇಟ್ಟಿದೀವಿ. ಫ್ರಿಡ್ಜ್ ಅಲ್ಲಿ ಏನಿರುತ್ತೆ ನಾರ್ಮಲ್ ಐಟಮ್ಸ್ ಇರುತ್ತೆ. ಸೊ ಫ್ರಿಡ್ಜ್ ನ ಓಪನ್ ಮಾಡಕ್ ಹೋಗಲ್ಲ. ಸೊ ನೀವು ನೋಡ್ಬೋದು ಇಲ್ಲೊಂದು ಡಬಲ್ ಡೋರ್ ಫ್ರಿಡ್ಜ್ ಇದೆ. ಸೊ ಇದಿಷ್ಟು ಗೈಸ್ ಕಿಚನ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲೆಲ್ಲ ಪ್ಲೇಟ್ಸ್ ಅದು ಇದನ್ನೆಲ್ಲ ಈ ತರ ಇಂಟೀರಿಯರ್ಸ್ ಜೋಡಿಸ್ಕೊಂಡಿದೀವಿ. ಇಲ್ಲಿ ಈ ತರದಿದೆ, ನೀವು ನೋಡ್ಬೋದು ಯುಟೆನ್ಸಿಲ್ಸ್ ಪ್ಲಸ್ ಸ್ಪೂನ್ಸ್, ಸೌಂಟು ಏನೇನಿದೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇದನ್ನ ಹಿಂಗ್ ಕೆಳಗಡೆಯಿಂದ ಹಿಂಗ್ ಓಪನ್ ಮಾಡ್ಕೊಂಡ್ರೆ ಕಪ್ಸ್ ಎಲ್ಲ ಮ್ಯಾಟ್ ಹಾಕಿ ಕ್ಲೀನ್ ಆಗಿ ಇಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಇದು ಫುಲ್ ಕಿಚನ್ ಟೋರ್ ಆಗಿತ್ತು. ಸೊ ನೆಕ್ಸ್ಟ್ ಇದ್ರದೊಂದು ಪಟ್ ಅಂತ ಕ್ಲಿಪ್ಸ್ ನ ನೋಡ್ಕೊಂಡ್ ಬನ್ನಿ. ಗೈಸ್ ಈಗ ನೋಡಿದ್ರಿ ಕಿಚನ್ ಹೆಂಗಿತ್ತು ಅಂತ. ಸೊ ಈಗ ಬನ್ನಿ ನಾವು ಮಾಸ್ಟರ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಡೋರ್ ಆಗಿದೆ. ಒಳಗಡೆ ಹೋಗೋಣ ಬನ್ನಿ. ವಾವ್ ಗೈಸ್, ನೀವೇ ನೋಡ್ಬೋದು ಎಷ್ಟು ಚಂದಾಗಿ ಒಂಥರ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಬನ್ನಿ ಈಗ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಳಗಡೆ ಬಂದ ತಕ್ಷಣ ಇಲ್ಲಿ ಡೋರ್ ಕಾಣಿಸುತ್ತೆ ನಿಮ್ಗೆ. ಡೋರ್ ಹಿಂದಗಡೆ ಫುಲ್ ಈ ವಾಲ್ ಪೇಪರ್ ಆಗಿದೆ. ವಾಲ್ ಪೇಪರ್ ಪೇಂಟೇ ಬೇಡ ಗೈಸ್ ಈ ರೂಮ್ಗೆ, ಆಕ್ಚುಲಿ ಅಷ್ಟು ಫುಲ್ ವಾಲ್ ಪೇಪರ್ ಅಲ್ಲೇ ತುಂಬೋಗಿದೆ ಈ ರೂಮ್. ಸೊ ಇಲ್ಲಿ ಬಂದ್ರೆ ಇಲ್ಲಿ ನಿಮ್ಗೆ ಒಂದೆರಡು ಚಂದಾಗ ಲೈಟ್ ಕಾಣಿಸುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಟೇಬಲ್ ತರ ಇದೆ. ನಿಮ್ಗೆ ಲ್ಯಾಂಪ್ ಅಥವಾ ವಾಟರ್ ಬಾಟಲ್ ಏನಾದ್ರು ಬೇಕಂದ್ರೆ ಜಗ್ ಗಿಗ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಹಾಗೆ ಅದ್ರ ಕೆಳಗಡೆ ಒಂದೆರಡು ಡ್ರಾಯರ್ ಕೂಡ ಇದೆ. ಹಾಗೆ ಈ ಕಡೆ ಬಂದ್ರೆ ಇಲ್ಲೂ ಕೂಡ ಒಂಥರ ಡಿಫ್ರೆಂಟ್ ಲುಕ್ ಆಗಿ ಕೊಟ್ಟಿದ್ದಾರೆ. ಇದೊಂಥರ ಅದೇನೋ ಅಂತಾರಲ್ಲ ಆ ತರ ಡಿಸೈನ್ ಮಾಡಿದ್ದಾರೆ ಇದನ್ನ. ಹಾಗೆ ಇಲ್ಲಿ ಬಂದ್ರೆ ನಿಮ್ಗೊಂದು AC ಕೂಡ ಕಾಣಿಸುತ್ತೆ. AC ಕೆಳಗಡೆ ಬಂದ್ರೆ ಸ್ಕ್ರೀನ್, ನಾರ್ಮಲ್ ಆಗಿ ಬೆಡ್ ಇದೆ ಇಲ್ಲಿ. ಸೊ ಈ ಕಡೆಗೆ ಬಂದ್ರೆ ನೀವೇ ನೋಡ್ಬೋದು ಇಲ್ಲಿ ಕಬೋರ್ಡ್, ಇಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ ನಿಮ್ ಬ್ಯಾಗ್ಸ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಕೋಬಹುದು. ತುಂಬಾ ಲುಕ್ ಆಗಿ ರಿಚ್ ಲುಕ್ ಆಗಿ ಕಾಣಿಸುತ್ತೆ ರೂಮ್ ಅಲ್ಲಿ ಇಟ್ಕೊಂಡಾಗ. ಸೊ ಈ ಕಡೆ ಬಂದ್ರೆ ಇಲ್ಲೂ ಒಂದು ಕಬೋರ್ಡ್ ಇದೆ. ಹಾಗೆ ಈ ಕಡೆ ಬಂದ್ರೆ ಇಲ್ಲೂ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಆಗಿದೆ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಸೊ ದಟ್ ಈ ರೂಮಿಗೆ ತುಂಬಾ ಗಜಬಿಜಿ ಮಾಡಿದ್ರೆ ಅದು ಹೈಲೈಟ್ ಆಗಿ ಕಾಣ. ಸೊ ಇಲ್ಲೊಂದು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಇದೆ. ನೀವೇ ನೋಡ್ಬೋದು ಈ ತರ ಮಿರರ್ ಕೊಟ್ಟು ಇಲ್ಲಿ ಕೆಳಗಡೆ ಹಿಂಗೆ ಎರಡು ಡ್ರಾಯರ್ ಕೊಟ್ಟಿದ್ದಾರೆ. ಎರಡು ಡ್ರಾಯರ್ ಇದೆ. ಸೊ ಆ ಕಡೆ ಮುಗಿಸ್ಕೊಂಡು ಈ ಕಡೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ದು ನಿಮ್ಗೆ ಬಾತ್ರೂಮ್ ಕಾಣಿಸುತ್ತೆ. ಸೊ ಬಾತ್ರೂಮ್ ಹೆಂಗಿದೆ ಅಂತ ನೀವು ನೋಡ್ಬೋದು. ನಾನು ಸಿಂಪಲ್ ಆಗಿ ಒಂದ್ ಲುಕ್ ಕೊಟ್ಟು ತೋರಿಸ್ತೀನಿ ಅಷ್ಟೇ, ಪೂರ್ತಿ ತೋರ್ಸಲ್ಲ. ಸೊ ದಟ್ ಯಾರ್ದು ಬಾತ್ರೂಮ್ ಏನಿದ್ ಮಾಡೋದು ಬೇಡ ಅಂತ. ಈ ತರ ಒಂದು ವಾಶ್ರೂಮ್ ಇದೆ, ನೀವು ನೋಡ್ಬೋದು. ವಾಶ್ರೂಮ್ ನೋಡಿದ್ರಲ್ಲ. ನೆಕ್ಸ್ಟ್ ಈ ವಾಶ್ರೂಮ್ ಪಕ್ಕದಲ್ಲಿ ಈ ಕಡೆ ಸೈಡ್ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಟಿವಿ ಯೂನಿಟ್ ಇದೆ. ಸೊ ದಟ್ ನೀವು ಆರಾಮಾಗಿ ಬೆಡ್ ಮೇಲೆ ಚಿಲ್ ಮಾಡ್ಕೊಂಡು ಟಿವಿನ ನೋಡ್ಬೋದು. ಸೊ ಈ ತರ ಬಂದಾಗೆ ಇಲ್ಲಿ ಕೂಡ ನಿಮ್ಗೊಂದು ವಾಲ್ ಪೇಪರ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಒಂದ್ ಎರಡು ಡ್ರಾಯರ್ ಕೊಟ್ಟಿದ್ದಾರೆ ಟಿವಿ ಯೂನಿಟ್ ಗೆ. ನೀವು ಅಲ್ಲಿ ಏನ್ ಬೇಕಾದ್ರೂ ಟಿವಿದು ರಿಮೋಟ್ ಆಗ್ಲಿ XYZ ಏನ್ ಬೇಕಾದ್ರೂ ಇಟ್ಕೋಬಹುದು ಅಂತ. ಸೊ ಈ ಕಡೆ ಬಂದ್ರೆ ಇಲ್ಲಿ ಡೋರ್ ಬರುತ್ತೆ ಅಷ್ಟೇ ಗೈಸ್. ಸೊ ನೀವು ಮೇಲ್ ನೋಡ್ಬೋದು ಒಂದು ಚಿಕ್ಕದಾಗಿರೋ ವೈಟ್ ಕಲರ್ ಫ್ಯಾನ್ ಹಾಕಿದ್ದಾರೆ. ಸೊ ದಟ್ ರೂಮ್ ಒಂಥರ ಎಲಿಗೆಂಟ್ ಆಗಿ ಕಾಣಿಸ್ಲಿ ಅಂತ. ಹಾಗೆ ನೀವು ನೋಡ್ಬೋದು POP ಕೂಡ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ.
ಇದೆ ಗೈಸ್, ಇದು ರೂಮ್ ಟೂರ್ ಆಗಿತ್ತು. ಸೊ ನಾನೊಂದು ಕ್ಲಿಪ್ ಹಾಕ್ತೀನಿ ರೂಮ್ ಟೂರ್ದು ಕೂಡ. ಬನ್ನಿ ರೂಮ್ ನ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂತ ಹೋಗೋಣ, ನೋಡ್ಕೊಂಡು ಬನ್ನಿ. ಈಗ ಮಾಸ್ಟರ್ ಬೆಡ್ರೂಮ್ ಹೆಂಗಿತ್ತು ಅಂತ ನೀವು ನೋಡ್ಕೊಂಡ್ ಬಂದ್ರಿ. ಈಗ ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಸೊ ಅದಕ್ಕೆ ಹೋಗೋಕ್ ಮುಂಚೆ ಈ ತರ ಎಂಟ್ರೆನ್ಸ್ ಇದೆ ಹಾಲ್ ಇಂದ ನೀವು ಬಂದ್ರೆ. ಸೊ ಬನ್ನಿ, ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ಹಾಗೆ ಬಟ್ಟೆಗಳನ್ನ ಹಾಕಿಡಕ್ಕೆ ಒಂದ್ ಬ್ಯಾಗ್ ಇದೆ, ಹಾಗೆ ಇಲ್ಲಿ ಏನಾದ್ರು ವಾಷಿಂಗ್ ಮಿಷಿನ್ ಐಟಮ್ಸ್ ಎಲ್ಲ ಜೋಡ್ಸ್ಕೊಳಕ್ಕೆ ಸೋಪು ಅದು ಇದು ಡಿಶ್ ವಾಶ್ ಬಟ್ಟೆ ವಾಶ್ ಮಾಡೋದು, ವಾಷಿಂಗ್ ಮಿಷಿನ್ ಲಿಕ್ವಿಡ್ ಏನ್ ಬೇಕೋ ಅಂತ ಅಲ್ಲಿ ಇಟ್ಕೋಬಹುದು. ಹಾಗೆ ಹಿಂಗ್ ಸ್ಟ್ರೇಟ್ ಬಂದ್ ಹಂಗೆ ನೋಡ್ಬೋದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ಕಿಡ್ಸ್ ರೂಮ್ ಎದುರುಗಡೆನೆ ಒಂದು ವಾಶ್ರೂಮ್ ಕೂಡ ಇದೆ, ಹಂಗೆ ತೋರಿಸ್ತೀನಿ ನೋಡಿ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ವಾಶ್ರೂಮ್ ಎಲ್ಲ ತುಂಬಾ ಡೀಟೇಲ್ ಆಗಿ ಏನ್ ತೋರ್ಸೋದು ಬೇಡ. ಸೊ ಈಗ ವಾಶ್ರೂಮ್ ಪಕ್ಕದಲ್ಲೇ ಈ ಕಡೆ ಕಿಡ್ಸ್ ರೂಮ್ ಬರುತ್ತೆ. ಸೊ ದಟ್ ಹತ್ರ ಇದೆ, ಏನಾದ್ರು ಬೇಕಾದ್ರೆ ವಾಶ್ರೂಮ್ ನ ರೂಮ್ ತರನೇ ಪಕ್ಕದಲ್ಲಿ ಇರೋದಕ್ಕೋಸ್ಕರ ಯೂಸ್ ಮಾಡ್ಕೋದು ಬಟ್. ಸೊ ಈಗ ಬನ್ನಿ ಕಿಡ್ಸ್ ರೂಮ್ ಹೆಂಗಿದೆ ಅಂತ ಫೈನಲಿ ನಾನು ನಿಮ್ಗೆ ತೋರಿಸ್ತೀನಿ. ನೀವೇ ನೋಡ್ಬೋದು, ಇದು ಕಲರ್ ಕಾಂಬಿನೇಷನ್ ನೋಡಿದ್ರೆ ಕಿಡ್ಸ್ ರೂಮ್ ಅಂತ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ. ಈಗ ಫಸ್ಟ್ ಎಂಟ್ರಿ ತಗೊಂತಿದ್ದಂಗೆ ನಾನ್ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಕ್ಲೋಸ್ ಮಾಡ್ಬಿಡ. ಸೊ ಎಂಟ್ರಿ ತಗೊಂತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು, ಮಕ್ಕಳಿಗಂತ ನಮ್ ಜಾನುಗೆ ಸೈಂಟಿಸ್ಟ್ ಆಗೋದಲ್ಲ ಅಂದ್ರೆ ತುಂಬಾ ಆಸೆ. ಸೊ ಆ ರೂಮ್ ಅಲ್ಲಿ ಈ ತರ ಕಿಡ್ಸ್ ನಾಸಾದು ಸೈಂಟಿಸ್ಟ್ ಆಗೋದು ಸಮಥಿಂಗ್ ಏನೋ ಹಾಕಿದ್ದಾರೆ ವಾಲ್ ಪೇಪರ್. ಸೊ ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಒಂದ್ ಮಂಚ ಸಿಗತ್ತೆ, ಸಿಂಪಲ್ ಆಗಿ ಕಿಡ್ಸ್ ಮಂಚ. ನೀವು ನೋಡ್ಬೋದು ಇದಕ್ಕೂ ವಾಲ್ ಪೇಪರಿಗೂ ಹಾಗೆ ಈ ಬೆಡ್ಶೀಟ್ಗೂ ಎಷ್ಟು ಮ್ಯಾಚ್ ಆಗ್ತಿದೆ ಅಂತ. ಸೊ ಇದರಿಂದ ಈ ಕಡೆ ಬಂದ್ರೆ ಈ ಕಡೆ ಸೈಡ್ ಅಲ್ಲಿ ನಿಮ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಕೂಡ ಇದೆ, ಅದು ಕೂಡ ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಈ ಕಡೆ ಬ್ಲೂ ಹಾಗೆ ಈ ಕಡೆ ಪಿಂಕ್. ಸೊ ಇದು ಜೀನುದಾಗಿರುತ್ತೆ, ಇದು ಜಾನುದಾಗಿರುತ್ತೆ. ಅವ್ರು ಇಲ್ಲಿ ಕುತ್ಕೊಂಡಂತೂ ಯಾವತ್ತೂ ಇನ್ನೂ ಸ್ಟಡಿ ಮಾಡಿಲ್ಲ, ಬಟ್ ಮಾಡ್ತಾರೆ, ಇನ್ನು ಸ್ವಲ್ಪ ದೊಡ್ಡವರಾಗ್ಬೇಕು ಅವರು. ಸೊ ಇಲ್ಲಿ ಬಂದ್ರೆ ಈ ತರ ಡ್ರಾಯರ್ ಇದೆ, ಕಬೋರ್ಡ್ ಇದೆ ಇದ್ರೊಳಗಡೆ. ಹಾಗೆ ಇಲ್ಲಿ ಒಂದ್ 2 ಲೇಯರ್ ಬುಕ್ಸ್ ನ ನೀವು ನೀಟಾಗಿ ಜೋಡಿಸ್ಕೊಳೋ ತರದಿದೆ. ಹಾಗೆ ಇಲ್ಲಿ ಅವ್ರಿಗೆ ಕೂಡ ಬೋರ್ಡ್ ಇದೆ, ಇಲ್ಲಿ ಏನ್ ಬೇಕಾದ್ರೂ ಅವ್ರು ಬರ್ಕೋಬಹುದು, ಮಾರ್ಕರ್ ಬೋರ್ಡ್. ಹಾಗೆ ಈ ಕಡೆ ಬಂದ್ರೆ ಇಲ್ಲೊಂದ್ ಸ್ವಲ್ಪ ನೋಡಿ ಅವ್ರ ಬೊಂಬೆಗಳನ್ನ ಜೋಡಿಸ್ಕೊಂಡಿದ್ದಾರೆ ಅವರು. ಒಂದ್ ರಾಶಿ ಬೊಂಬೆ ಇದೆ ಗೈಸ್ ಅವ್ರ ಇಬ್ರ ಹತ್ರನು. ಅದೇ ತರ ಗ್ಲಾಸ್ ಡೋರ್ ತರ ಕೊಟ್ಟು ಇಲ್ಲಿ ಇದಿಷ್ಟು ಸ್ಟಡಿ ಟೇಬಲ್ ಅವ್ರದ್ದು. ನೀವೇ ನೋಡ್ಬೋದು ಎಷ್ಟು ಚಂದ ಕಾಣಿಸ್ತಿದೆ ಆ ಕಲರ್ ಕಾಂಬಿನೇಷನ್ ಕೂಡ ಅಂತ. ಹಾಗೆ ಈ ಕಡೆಗೆ ಬಂದ್ರೆ ಗೈಸ್ ನಾನು ರೆಸ್ಟ್ ಮಾಡ್ಬೋದು, ಆರಾಮಾಗಿ ವಿಂಡೋ ಓಪನ್ ಮಾಡ್ಕೊಂಡು ಚಿಲ್ ಮಾಡ್ಬೋದು ನಾವಿಲ್ಲಿ. ಸೊ ಗೈಸ್ ಈಗ ನಿಮ್ಗೆ ಇನ್ನೊಂದು ವಿಷಯ ತೋರಿಸ್ತೀನಿ ನೋಡಿ, ಜಾನು ಎಲ್ಲಿದಾರ ಅಂತ. ಬನ್ನಿ ಇಲ್ಲಿ ವ್ಲಾಗ್ ಆಗಿ ಹಾಯ್ ಮಾಡಿ. ನೋಡಿ ಗೈಸ್ ಅವ್ರ ರೂಮ್ ಅಲ್ಲಿ ಇದ್ರೆ ರೂಮ್ ಇಂದ ಆಚೆ ಹೋಗಿದಾರೆ, ಆ ಕಡೆ ಮನೆಗೆ ಹೋಗಿ ಆಟ ಆಡ್ತಿದ್ರು ಅಲ್ಲಿಂದ. ಹಾಯ್ ಜನ ಬಾ ಇಲ್ಲಿ, ನಿಧಾನ. ಹಾಯ್, ನಿಮ್ ರೂಮ್ ಟೂರ್ ಮಾಡ್ತಿದ್ದೀನಿ, ಹಾಯ್ ಮಾಡು ಗೈಸ್ಗೆ. ಇಲ್ಲಿ ಎಲ್ಲ ತೋರಿಸ್ತೀನಿ. ಸೊ ಓಕೆ, ಹಾ ಎಲ್ಲ ತೋರಿಸ್ತೀನಿ. ಓಕೆ ಬಾಯ್, ಎಲ್ಲ ತೋರಿಸ್ತೀನಿ, ಬಾಯ್. ಸೊ ಗೈಸ್ ನೀವ್ ನೋಡ್ಬೋದು. ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಇನ್ನೂ 2 ಲೈಟ್ ಫಿಟ್ ಮಾಡ್ಬೇಕು, ಅವ್ರು ಯಾವಾಗ ಫಿಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆನೆ ನಾನು ಹೋಮ್ ಟೂರ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಈ ತರ ವುಡನ್ ಕರ್ವ್ ತರ ಕೊಟ್ಟು ನೀವ್ ಆರಾಮಾಗಿ ಈ ತರ ಕಾಲ್ ಹಾಕೊಂಡು ಬುಕ್ಸ್ ಓದ್ಬೋದು, ಏನು ಫೋನ್ ನೋಡೋರು ಫೋನ್ ಹೆಂಗ್ ನೋಡ್ಬೋದು, ಆರಾಮಾಗಿ ಚಿಲ್ ಮಾಡೋ ಜಾಗ ಗೈಸ್ ಇದು. ಸೊ ಹಾಗೆ ಇದ್ರದ್ದು ನೋಡಿದ್ರೆ ಈ ತರ ಫುಲ್ ಆನ್ ಕರ್ಟನ್ಸ್ ಕೊಟ್ಟಿದ್ದಾರೆ, ಈ ತರ ನೀವು ಇದನ್ನ ಕ್ಲೋಸ್ ಮಾಡ್ಬೋದು, ಹಾಗೆ ಓಪನ್ ಕೂಡ ಮಾಡ್ಬೋದು. ನೀವು ಚಿಲ್ ಮಾಡ್ಬೋದು ಗೈಸ್. ಇದು ಆಕ್ಚುಲಿ ಚಿಲ್ಲಿಂಗ್ ಸ್ಪೇಸ್, ಅಂದ್ರೆ ಟೀ ಕಾಫಿ ಇಟ್ಕೊಂಡು ಇಲ್ಲಿ ಕುತ್ಕೊಂಡು ಮಿರರ್ ವಿಂಡೋ ಹತ್ರ ಕುತ್ಕೊಂಡು ಒಳ್ಳೆ ಫ್ರೆಶ್ ಗಾಳಿ ತಗೋಬಹುದು. ಹಾಗೆ ಅದ್ರ ಕೆಳಗಡೆ ಬಂದ್ರೆ ಈ ತರ ಡೋರ್ಸ್ ಕೊಟ್ಟಿದ್ದಾರೆ, ಅವ್ರದೆಲ್ಲ ಜಾನು ಐಟಮ್ಸ್ ಜೋಡ್ಸ್ಕೊಂಡಿದೆ. ಇನ್ನು ಎಷ್ಟು ಬೊಂಬೆ ಇದೆ ನೋಡಿ ಇದ್ರೊಳಗಡೆ. ಈ ತರ 4 ಕಬೋರ್ಡ್ಸ್ ತರ ಸ್ಮಾಲ್ ಕಬೋರ್ಡ್ಸ್ ಇದೆ, ಅದನ್ನ ಐಟಮ್ಸ್ ಇಟ್ಕೊಳೋ ತರ. ಸೊ ಈ ಕಡೆಗೆ ಬಂದ್ರೆ ಒಂದು ಇದಿದೆ ಡ್ರೆಸ್ಸಿಂಗ್ ಟೇಬಲ್ ಜಾನುಗೆ. ಸೊ ನೀವ್ ನೋಡ್ಬೋದು ಇಲ್ಲಿ ಚಿಕ್ಕದಾಗಿ ಒಂದು ಲೈಟ್ ಕೊಟ್ಟು ಹಿಂಗ್ ಕೊಟ್ಟು ಹಿಂದೆಗಡೆ ಐಟಮ್ಸ್ ಇಟ್ಕೊಳ್ಳೋ ತರದ್ದು, ಏನು ಅಷ್ಟೊಂದು ಇನ್ನೂ ಐಟಮ್ಸ್ ಏನು ಸೆಟ್ ಮಾಡಿಲ್ಲ. ಹಾಗೆ ಕೆಳಗಡೆ 2 ಡ್ರಾಯರ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಮಕ್ಳಿಗೆ ಯಾವ ತರ ಬೇಕೋ ಆ ತರ ಮಿರರ್ ತರ ಇಟ್ಟು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಈ ಕಡೆಗೆ ಬಂದ್ರೆ ನೀವು ನೋಡ್ಬೋದು ಕಬೋರ್ಡ್ಸ್ ಇದೆ, ಇದು ಗರ್ಲ್ಸ್ ಕಬೋರ್ಡ್, ಇದು ಬಾಯ್ಸ್ ಕಬೋರ್ಡ್. ಅದಕ್ಕೋಸ್ಕರ ನೀವೆಲ್ಲರೂ ಹೇಳ್ತಾರಲ್ಲ ಬ್ಲೂ ಕಲರ್ ಬಂದು ಬಾಯ್ಸ್ಗೆ, ಪಿಂಕ್ ಕಲರ್ ಬಂದು ಗರ್ಲ್ಸ್ಗೆ ಅಂತ. ಸೊ ಇದು ಜಾನು ಕಬೋರ್ಡ್ ಆಗಿದೆ, ಹಾಗೆ ಇದು ಜೀನು ಕಬೋರ್ಡ್ ಆಗಿದೆ. ಕಬೋರ್ಡ್ ಒಳಗಡೆ ಎಲ್ಲ ನಾನು ಅಷ್ಟು ಡೀಟೇಲ್ ಆಗಿ ತೋರ್ಸಕ್ ಹೋಗಲ್ಲ,
ಅವ್ರಿನ್ನೂ ಎಲ್ಲ ಬಟ್ಟೆ ಎಲ್ಲ ಹಂಗೆ ತುಂಬಿಟ್ಟಿದ್ದಾರೆ, ಜೋಡ್ಸಿಲ್ಲ. ನೀವ್ ನೋಡಿದ್ರಲ್ಲ ಇವ್ರ ರೂಮ್ ಹಿಂಗಿತ್ತು, ಮಕ್ಳದ್ದು ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ ಅಂತ ನೀವ್ ಹೇಳ್ಬೋದು. ಸೊ ಹಾಗೆ ಹಿಂಗೆ ಮೇಲೆ ನೋಡಿದ್ರೆ ಇವ್ರದ್ರಲ್ಲೂ ಕೂಡ ಒಂದು POP ತರ ಮಾಡಿದ್ದಾರೆ ಸಿಂಪಲ್ ಆಗಿ. ಸೇಮ್ ಫ್ಯಾನ್ ಅವ್ರದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನಿತ್ತು ಅದೇ ಸೇಮ್ ಫ್ಯಾನ್ ಹಾಕಿ ಇಲ್ಲಿ POP ಡಿಸೈನ್ ಆಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಕ್ಯೂಟ್ ಆಗಿ ಒಂದು ಕ್ಲಾಕ್ ಇಟ್ಟಿದ್ದಾರೆ ಅವ್ರ ರೂಮ್ ಅಲ್ಲಿ ಮಕ್ಳಿಗೆ ಅಂತ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಜಾನು ಅಂತ, ಇದು ಜೀನು ಅಂತೆ. ಸೊ ಬನ್ನಿ, ಈಗ ನೀವ್ ನೋಡಿದ್ರಲ್ಲ ಇವ್ರ ರೂಮ್ ಟೂರ್ ಹೆಂಗಿತ್ತು ಅಂತ. ಅಷ್ಟೇ ಗೈಸ್, ಇವ್ರ ರೂಮ್ ಟೂರ್ ಮುಗೀತು. ಈಗ ಆಚೆ ಹೋಗಿ ನಿಮ್ಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇವ್ರ ರೂಮ್ ಟೂರ್ ನೋಡಿದ್ರಲ್ಲ ಹೆಂಗಿತ್ತು, ಬನ್ನಿ ಇದ್ರದೊಂದು ಶಾರ್ಟ್ ಕ್ಲಿಪ್ಸ್ ಹಾಕ್ತೀನಿ, ಪಟ್ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. ಸೊ ಹಾಯ್ ಗೈಸ್, ನೀವ್ ನೋಡಿದ್ರಲ್ಲ ಜಾನು ಮನೆ ಹೋಮ್ ಟೂರ್ ಹಿಂಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹೋಮ್ ಟೂರ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಟಾಟಾ, ಬಾಯ್ ಬಾಯ್.